ಈಗ ನೀವೇನೋ ಆಚೆ ಬಂದ್ಬಿಟ್ರಿ, ಬಟ್ ಫ್ಯೂಚರ್ ಅಲ್ಲಿ ಒಂದು ವಾಯ್ಸ್ ಔಟ್ ಮಾಡೋದಕ್ಕೆ ಲೀಗಲ್ ಫಾರ್ಮ್ ಆಗಿ ಒಂದು ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ? Yeah, they have to take a strong step and they have to go talk about it. I'm sorry to say, ಕಂಪ್ಲೇಂಟ್ ನೊಂದ ವ್ಯಕ್ತಿನೇ ಆಗೋದು ಬೇಕಿಲ್ಲ, ವಿಟ್ನೆಸ್ ಮಾಡಿರೋರು ಮಾಡ್ಬೋದು. ಅಂದ್ರೆ ಇವಾಗ ನೋಡಿ, ಕೆಲವರು ಮನೆಯಲ್ಲಿ ಕೂಡ ನಾನು ಲೈಕ್ ನೋಡಿದ್ದೀನಿ, ಅಂದ್ರೆ ಯಾರಿಗೆ ಏಟ್ ಆಗಿದೆ ಅವ್ರ ಪೇರೆಂಟ್ಸ್ ಸುಮ್ಮನಿದ್ದಾರೆ, ಮಕ್ಕಳು ಯಾರಿಗೆ ಏಟ್ ಆಗಿದೆ ಯಾರಿಗೆ ನೊಂದಿದೆ, ಪೇರೆಂಟ್ಸ್ ಗೆ ಮೆಚುರಿಟಿ ಇಲ್ಲ ಅಂತ ಹೇಳ್ತಾರೆ. ಮೆಚುರಿಟಿ ಅಂತ ದೇ ಡೋಂಟ್ ನೋ ದ ಲೀಗಲ್ ಟರ್ಮ್ಸ್, ಹಿಂಗ್ ಕೊಡಬಹುದು ಹಂಗಂತ ಅಲ್ಲ. ಕೆಲವರು ನಾನೇನ್ ಹೇಳ್ತೀನಿ ಅಂದ್ರೆ, ಇವಾಗ ಒಂದು ತಾಯಿಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಾನು ಹೋಗಿ ವಾಯ್ಸ್ ರೇಸ್ ಮಾಡಿದ್ರೆ ಇಟ್ ವಿಲ್ ಲುಕ್ ಸೋ ಸ್ಟುಪಿಡ್. ಬಿಕಾಸ್ ನಾನು ಒಂದ್ 2-3 ಕಂಟೆಸ್ಟೆಂಟ್ ಹೇಳ್ದೆ ಸಾರಿಸಿ ನನ್ಗಿದಾಗಿಲ್ಲ, ನನ್ನ ಹತ್ರ ಇದಾಗಿದ್ರೆ ವಿಷಯನೇ ಬೇರೆ ಇರ್ತಾ ಇತ್ತು. ಯಾ, ಬಿಕಾಸ್ ಐ ಆಲ್ವೇಸ್ ವಾಯ್ಸ್ ಔಟ್. ನಾನು ಸುಮ್ಮನೆ ಇರೋದು ಏನಕ್ಕೆ ಅಂದ್ರೆ, ನಂಗೆ ರೆಸ್ಪೆಕ್ಟ್ಫುಲ್ ಆಗಿ ಕಳ್ಸಿಕೊಟ್ಟಿದ್ದಾರೆ. ನಮ್ಗೆ ಅಜ್ಜಿಗೆ ಹುಷಾರಿಲ್ಲ ಅಂದ ತಕ್ಷಣ ಇಮಿಡಿಯೇಟ್ಲಿ ಕಳ್ಸಿದ್ದಾರೆ, ನನಗೇನು ಹಾರ್ಮ್ ಆಗಿಲ್ಲ, ಡಿಫೇಮ್ ಆಗಿಲ್ಲ. ಬಟ್ ನಾನು ಹೇಳಿದ್ದೀನಿ ಯು ಶುಡ್ ವಾಯ್ಸ್ ಔಟ್. ನಾನು ಸಲಹೆ ಕೊಟ್ಟಿದ್ದೀನಿ, ಎನ್ಕರೇಜ್ ಮಾಡಿದ್ದೀನಿ, ಅವ್ರಿಗೆ ಏನಾದ್ರು ಹೆಲ್ಪ್ ಬೇಕಿದ್ರೆ ನಾನು ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ChatGPT ಹೋಗಿ ಕೇಳಿದ್ರೆ ಹಿಂಗಾಯ್ತು ನಾನು ಹೇಗೆ ಸ್ಟೆಪ್ಸ್ ತಗೋ, ಇಟ್ ವಿಲ್ ಟೆಲ್ ಯು ಪೆನ್ ಟು ಫಿಲ್. ಅದೆಲ್ಲ ಗೊತ್ತಿದ್ರು ಇಷ್ಟು ರೀಲ್ಸ್ ನೋಡ್ತಾರೆ, ಇಷ್ಟು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ, ಯು ಆರ್ ಕ್ವೈಟ್ ಅಂದಾಗ ಇಟ್ ಬಿಕಮ್ಸ್ ದೇರ್ ಮಿಸ್ಟೇಕ್.